ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋಣಂತ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತಹ ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡು ನಾವು ಇವತ್ತು ಕಂಪ್ಯೂಟರ್ ಒಳಗಡೆ ಕೆಲಸ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಇವತ್ತು ಕಂಪ್ಯೂಟರ್ ಡೇಟಾ ಎಂಟ್ರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಜೊತೆಗೆ ಕಂಪ್ಯೂಟರ್ ಆಪರೇಟರ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತಹ ಫಾರ್ಮುಲಾಗಳನ್ನ ನೀವು ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಪ್ರತಿದಿನ ವಿಡಿಯೋಸ್ ಗಳನ್ನ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಆ ಎಲ್ಲ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡುವಂತ ಒಂದು ಬಟನ್ ಕಾಣಿಸ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟೆ ಬರ್ತದೆ, ಆಲ್ ನೋಟಿಫಿಕೇಶನ್ ಅನ್ನುವಂತ ಬೆಲ್ ಐಕನ್ ಗಂಟೆಯನ್ನ ಬಾರಿಸಿದ್ರೆ ಮಾತ್ರ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ನೋಡೋಣ ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬರುವಂತಹ ಫಾರ್ಮುಲಾಗಳನ್ನ ಯಾವ ಒಂದು ಫಾರ್ಮುಲಾ ಯಾವ ಒಂದು ಸಮಯದಲ್ಲಿ ನೀವು ಉಪಯೋಗಿಸ್ಕೋಬಹುದು ಅನ್ನುವಂತಹ ವಿಧಾನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ನಾನು ಸಂಪೂರ್ಣವಾಗಿ ಎಕ್ಸೆಲ್ ಸೀಟ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ, ಒಂದು ಮಾರ್ಕರ್ ಸೀಟ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡಿದ್ದೀನಿ. ಆ ಒಂದು ಮಾರ್ಕರ್ ಸೀಟ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಮತ್ತೆ ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್ ಆಗಿರೋ ಮತ್ತೆ ಸೋಷಿಯಲ್ ಸೈನ್ಸ್ ಟೋಟಲ್ ಮಾರ್ಕರ್ಸ್ ಎಷ್ಟು ತಗೊಂಡಿದ್ದಾರೆ ಅದಕ್ಕೊಂದು ಫಾರ್ಮುಲಾ ಹಾಕಬೇಕು. ಜೊತೆಗೆ ಪರ್ಸೆಂಟೇಜ್ ಗೆ ಒಂದು ಫಾರ್ಮುಲಾ ಬಳಕೆ ಮಾಡಬೇಕು. ಜೊತೆಗೆ ಪಾಸ್ ಅಥವಾ ಫೇಲ್ ಆಗಿದ್ದಾರೆ ಅದಕ್ಕೊಂದು ಫಾರ್ಮುಲಾ ಹಾಕಬೇಕು. ಮ್ಯಾಕ್ಸಿಮಮ್ ಮಾರ್ಕರ್ಸ್, ಮಿನಿಮಮ್ ಮಾರ್ಕರ್ಸ್ ಎಷ್ಟು ತಗೊಂಡಿದ್ದಾರೆ ಅವರ ಒಂದು ಎವರೇಜ್ ಅನ್ನ ನಾವು ಸಂಪೂರ್ಣವಾಗಿ ತೆಗಿಬೇಕಾಗಿದೆ. ಇವೆಲ್ಲ ಫಾರ್ಮುಲಾಗಳನ್ನ ನಾವು ಯಾವ ರೀತಿಯಾಗಿ ಬಳಕೆ ಮಾಡಬಹುದು, ಸುಮಾರು ಒಂದು 6 ಫಾರ್ಮುಲಾಗಳನ್ನ ನಾವು ಇದರಲ್ಲಿ ಸಂಪೂರ್ಣವಾಗಿ ಕಲ್ಕೊಂಡ್ಬಿಡ್ತೀವಿ. ಹೌದಾ, ಯಾವ ರೀತಿಯಾಗಿ ಮಾಡಬಹುದು ಇದನ್ನ ಸಂಪೂರ್ಣವಾಗಿ ನೀವು ಟೈಪ್ ಮಾಡ್ಕೊಂಡು ಇಟ್ಕೋರಿ ನಿಮ್ಮ ಎಕ್ಸೆಲ್ ಒಳಗೆ. ಓಕೆ, ಟೈಪ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪೂರ್ತಿಯಾಗಿ ಒಂದು ಚಾರ್ಟ್ ಕ್ರಿಯೇಟ್ ಆಗಿ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಒಂದು ಟೈಪ್ ಮಾಡ್ಕೊಂಡು ಇಟ್ಕೊಂಡಾಗ ನಾನೇನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅದಕ್ಕೆ ಒಂದು ಕಲರ್ ಕೊಡ್ತೀನಿ ಹಿಂದ್ಗಡೆ. ಓಕೆ, ಬ್ಯಾಕ್ ಗ್ರೌಂಡ್ ಗೆ ಒಂದು ಕಲರ್ ಕೊಡ್ತೀನಿ. ಅದಾದ ನಂತರ ಅಕ್ಷರ ಇನ್ನು ಸ್ವಲ್ಪ ದೊಡ್ಡ ಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಮಾಡ್ಕೋತೀನಿ, ಸ್ವಲ್ಪ ದಪ್ಪ ಆಗ್ಬಿಡ್ತಾವ. ಓಕೆ, ಈ ರೀತಿಯಾಗಿ ಒಂದು ಕಲರ್ ಅನ್ನ ಹಾಕಿದ ನಂತರ ಮತ್ತೆ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಕೆಳಗಡೆದು ಕೂಡ ಸ್ವಲ್ಪ ಬೋಲ್ಡ್ ಆಗ್ಬೇಕು ಅಂದ್ರೆ ಇವು ಹೆಸರುಗಳಿಗೂ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಮಾಡ್ಕೊರಿ. ಆ ಹೆಸರುಗಳು ಕೂಡ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಓಕೆ, ಸಂಪೂರ್ಣವಾಗಿ ಇವುಗಳಿಗೂ ಕೂಡ ನೀವು ಬೋಲ್ಡ್ ಮಾಡಿದ ನಂತರ ಈಗೇನ್ ಮಾಡ್ಬೇಕಾಗತ್ತೆ, ಅವರ ಒಂದು ಮಾರ್ಕರ್ಸ್ ಗಳನ್ನ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗ್ತದೆ. ಎಲ್ಲಿವರೆಗೂ 6 ಸಬ್ಜೆಕ್ಟ್ ಏನಿದಾವಲ್ಲ ಈ ಪೂರ್ತಿಯಾಗಿ ನಾವು ಮಾರ್ಕರ್ಸ್ ಗಳನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಅವಾಗ ಏನಾಗ್ಬಿಡ್ತದೆ, ನಾವು ಮ್ಯಾನ್ಯುವಲ್ ಆಗಿ 56 ಇಲ್ಲಿಂದ 63 ಈ ರೀತಿಯಾಗಿ ನಾವು ಬರಿತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳ ಡೇಟಾ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಲೇಟ್ ಆಗ್ಬಿಡ್ತದೆ. ಅವಾಗ ಏನ್ ಮಾಡ್ಬೋದು, ನಾವು ಡೈರೆಕ್ಟ್ ಆಗಿ ತಗೋಬೇಕಾಗಿತ್ತು ಅಂದ್ರೆ ಒಂದು ಫಾರ್ಮುಲಾವನ್ನ ಬಳಕೆ ಮಾಡ್ಬೇಕು. ಓಕೆನಾ, ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲದಕ್ಕೂ ಕೂಡ ನಾನು ಈ ರೀತಿಯಾಗಿ ಬರೀ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ಸಾಕು, ಎಲ್ಲ ಒಂದು ಮಾರ್ಕರ್ಸ್ ಗಳು ಆಟೋಮೆಟಿಕ್ ಆಗಿ ಎಂಟ್ರಿ ಆಗ್ಬಿಡ್ಬೇಕು, ಸುಮ್ಮನೆ XYZ. ಓಕೆ, ಅವಾಗ ನಾನೇನ್ ಮಾಡ್ತೀನಿ, ಈಕ್ವಲ್ ಟು ಫ್ರೆಶ್ ಮಾಡ್ಕೊಂಡು ನಾನೇನ್ ಮಾಡ್ಕೋತೀನಿ, ಮೊದಲಿಗೆ ಇವೆಲ್ಲ ಕಾಲಮ್ ಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಈಕ್ವಲ್ ಟು ಅಥವಾ ಫ್ರೆಶ್ ಮಾಡ್ರಿ. ಮಾಡಿದ ನಂತರ RAND ರ್ಯಾಂಡ್ ಬಿಟ್ವೀನ್ ಅಂತ ಬರುತ್ತೆ. ಇಲ್ಲಿಂದ ಈ ಒಂದು ಫಾರ್ಮುಲಾವನ್ನ ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಅಲ್ಲಿ ಬಂದ್ಬಿಡ್ತದೆ. ಓಕೆ, ಈಗೇನ್ ಬರಿಬೇಕು, 32 ಬಾರ್ ಇಲ್ಲಿಂದ 32 ಮಾರ್ಕ್ಸ್ ದಿಂದ 99 ಮಾರ್ಕ್ಸ್ ವರೆಗೂ ಆಟೋಮೆಟಿಕ್ ಆಗಿ ಫಿಲ್ ಆಗ್ಬಿಡ್ಬೇಕು. ಇಷ್ಟನ್ನ ತಗೊಂಡು ಜಸ್ಟ್ ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಇಲ್ಲಿ ಮಾರ್ಕರ್ಸ್ ಬರುತ್ತೆ. ಈಗೇನ್ ಮಾಡ್ಬೇಕು, ಇದನ್ನ ನೀವು ಸಂಪೂರ್ಣವಾಗಿ ಈ ರೀತಿಯಾಗಿ ಜಕ್ಕೊಂಡ್ಬಿಡೋದು, ಮತ್ತೆ ಇದನ್ನೇ ಸಂಪೂರ್ಣವಾಗಿ ಜಕ್ಕೊಂಡ್ಬಿಡ್ರಿ, ಆಟೋಮೆಟಿಕ್ ಆಗಿ ಟೈಪ್ ಆಗಿ ಬಂದ್ಬಿಡ್ತದೆ. ಓಕೆ, ಅಂದ್ರೆ ಒಬ್ಬೊಬ್ಬರಿಗೂ ಕೂಡ ನಾವು ಟೈಪ್ ಮಾಡಬಹುದು, ಮ್ಯಾನ್ಯುವಲ್ ಆಗಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಬಹಳಷ್ಟು ಈಸಿಯಾಗಿ ನಮಗೆ ಬಂದ್ಬಿಡತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾವ. ಓಕೆ, ಈ ಟೋಟಲ್ ಮಾರ್ಕರ್ಸ್ ಅನ್ನ ಯಾರ್ದು ವಿನೋದ್ ಕುಮಾರ್ ಎಷ್ಟು ಮಾರ್ಕರ್ಸ್ ಅನ್ನ ತಗೊಂಡಿದ್ದಾನೆ ಅನ್ನುವಂಥದ್ದನ್ನ ನಾವು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಈಕ್ವಲ್ ಟು SUM ಸಮ್ ಅಂತ ಬರಿಬೇಕು. ಒಂದು ಫಾರ್ಮುಲಾ ಬ್ರಾಕೆಟ್ ಅನ್ನ ಕೊಡ್ಬೇಕಾಗತ್ತೆ, ಈಗ ನಂಬರ್ ಅನ್ನ ಕೊಡ್ಬೇಕು. ಓಕೆನಾ, ಇಲ್ಲಿಂದ ಸೆಲೆಕ್ಷನ್ ಅನುಪಾತ ಕೊಟ್ಟು ಎಲ್ಲಿವರೆಗೆ 6 ಸಬ್ಜೆಕ್ಟ್ ಏನದಾವಲ್ಲ ಸೋಷಿಯಲ್ ಸೈನ್ಸ್ ವರೆಗೆ ಸೆಲೆಕ್ಷನ್ ಮಾಡ್ಕೊಂಡು ಈಗ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, 320 ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಅವ್ರದ್ದು ಬಂದ್ಬಿಡ್ತಾವ. ಗೊತ್ತಾಗ್ತದೆ. ಈ ಸೆಲ್ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸೈಜ್ ಕೂಡ ಸ್ವಲ್ಪ ನಾನು ದೊಡ್ಡದು ಮಾಡ್ಕೋತೀನಿ. ಓಕೆನಾ, ಈ ರೀತಿಯಾಗಿ ಮಾರ್ಕರ್ಸ್ ಬಂತು. ಇದನ್ನೇ ನಾನು ಏನ್ ಮಾಡ್ತೀನಿ, ಕೆಳಗಡೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಚೇಂಜಸ್ ಆಗಿ ಬಂದ್ಬಿಡ್ತದೆ. ಈಗ ನಾವು ಪರ್ಸೆಂಟೇಜ್ ಅನ್ನ ತೆಗಿಬೇಕಾಗಿದೆ. ಹೌದಾ, ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವಿನೋದ್ ಕುಮಾರ್ ಅಂತ ಪರ್ಸೆಂಟೇಜ್ ತೆಗೆದ್ರೆ ಎಲ್ಲಾರ್ದು ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅದನ್ನ ಹೆಂಗ್ ಮಾಡೋದ್ರಿ ಅಂದ್ರೆ ಮೊದಲಿಗೆ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈಕ್ವಲ್ ಟು ಫ್ರೆಶ್ ಮಾಡ್ಕೊಂಡು ಮಾಡ್ತಿದ್ದಾನೆ ಏನ್ ಮಾಡ್ಬೇಕು, ಟೋಟಲ್ ಮಾರ್ಕ್ಸ್ ಏನಿದೆ ಸೆಲೆಕ್ಷನ್ ಮಾಡ್ಕೊರಿ. ಇಲ್ಲಿಂದ ಬಾರ್ ಕೊಡ್ಬೇಕು. ಎಷ್ಟು ಸಬ್ಜೆಕ್ಟ್ ಇದಾವೆ, ಇಲ್ಲಿ 6 ಸಬ್ಜೆಕ್ಟ್ ಇದಾವೆ. ಹಂಗಾಗಿ ನೀವೇನ್ ಮಾಡ್ಬೇಕು, 6 ಸಬ್ಜೆಕ್ಟ್ ಅನ್ನ ಸೆಲೆಕ್ಷನ್
ಸೆಲೆಕ್ಷನ್ ಮಾಡಿ ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅವರ ಒಂದು ಪರ್ಸೆಂಟೇಜ್ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಇದನ್ನೇ ನೀವೇನ್ ಮಾಡೋದು, ಕೆಳಗಡೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ಅವರ ಒಂದು ಪರ್ಸೆಂಟೇಜ್ ಸಂಪೂರ್ಣವಾಗಿ ಚೇಂಜ್ ಆಗಿ ಬಂದ್ಬಿಡುತ್ತೆ. ಸರ್ ಮುಂದ್ಗಡೆ ಬಹಳಷ್ಟು ಡಿಜಿಟ್ ಬರ್ತಾ ಇದೆ, ಕಡಿಮೆ ಆಗ್ಬೇಕು ಅಂದ್ರೆ ನೀವು ಇಲ್ಲಿಂದ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಕಡಿಮೆ ಕೂಡ ಮಾಡ್ಕೋಬಹುದು, ಇಷ್ಟನ್ನ ಇಟ್ಕೋಬಹುದು. ಗೊತ್ತಾಗ್ತದೆ. 64.17 67.33. ಈಗ ಪಾಸ್ ಫೇಲ್ ಆಗಿರುವಂತದನ್ನ ಕಂಡುಹಿಡಿಬೇಕಾಗಿದೆ. ಅಂದ್ರೆ ಮತ್ತೆ ಇಲ್ಲಿಂದ ಇನ್ನೊಂದು ತಿಳ್ಕೊಬೇಕು ನೀವು, ಪಾಸ್ ಫೇಲ್ ಅನ್ನೋದೇನ್ ತೆಗಿಬೇಕಾಗಿದೆ ಅಲ್ಲ, ಅದರದೇ ಆದ ಒಂದು ಮಾರ್ಕ್ಸ್ ಅನ್ನ ತಗೊಂಡಾಗ ಪಾಸ್ ಅಂತ ಹೇಳ್ತೀವಿ, ಇಷ್ಟು ಮಾರ್ಕ್ಸ್ ಒಳಗಡೆ ತಗೊಂಡ್ರೆ ಫೇಲ್ ಅಂತ ನಾವು ಹೇಳ್ತೀವಿ. ಹೌದಾ. ಈಗ SSLC ಅಲ್ಲಿ ನಾವೇನ್ ಮಾಡ್ತೀವಿ, 30 ಮಾರ್ಕ್ಸ್ ತಗೊಂಡ್ರೆ ಫೇಲ್ ಅಂತ ಬರುತ್ತೆ. ಹೌದಾ. ಅದೇ 33 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಅಂತ ನಾವು ಕನ್ಸಿಡರ್ ಆಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಪಾಸ್ ಅಥವಾ ಫೇಲ್ ಎಷ್ಟು ಮಾರ್ಕ್ಸ್ ಅಲ್ಲಿ ನೀವು ಪಾಸ್ ಅನ್ನ ಕೊಡ್ತೀರಿ, ಎಷ್ಟು ಮಾರ್ಕ್ಸ್ ಒಳಗಡೆ ತಗೊಂಡ್ರೆ ಫೇಲ್ ಅಂತ ಕನ್ಸಿಡರ್ ಮಾಡ್ತೀರಿ ಅನ್ನೋದನ್ನ ಡಿಫೆಂಡ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಒಂದು ಫಾರ್ಮುಲಾವನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಹೌದಾ. ಟೋಟಲ್ ಮಾರ್ಕ್ಸ್ 365 ತಗೊಂಡಿದ್ದಾರೆ, ಇವರು ಪಾಸ್ ಅಥವಾ ಫೇಲ್ ಅಂತೇಳಿ ನೀವು ಹೇಳ್ಬೇಕಾಗ್ತದೆ. ಹೌದಾ. ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸು, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಫೇಲ್ ಅನ್ನೋದನ್ನ ನಾವಿಲ್ಲಿ ಫಾರ್ಮುಲಾ ಹಾಕಿ ಕಂಡುಹಿಡಬೇಕಾಗತ್ತೆ. ಅವಾಗ ನಾನು ಈಕ್ವಲ್ ಟು ಅಥವಾ ಫ್ರೆಶ್ ಮಾಡ್ಕೊಂಡು ಇಫ್ ಕಂಡೀಷನ್ ಹಚ್ಕೊಂಡ್ಬಿಡ್ತೀನಿ. ಇಫ್ ಕಂಡೀಷನ್ ಹಚ್ಚಿದ ನಂತರ ಬ್ರಾಕೆಟ್ ಹಾಕೋರಿ. ಬ್ರಾಕೆಟ್ ಹಾಕಿದ ನಂತರ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಷನ್ ಮಾಡಬೇಕು. ಮಾಡಿದ ನಂತರ ಈಕ್ವಲ್ ಟು ಅಥವಾ ಫ್ರೆಶ್ ಮಾಡ್ರಿ. ಮಾಡಿದ ನಂತರ ಗ್ರೇಟರ್ ದ್ಯಾನ್ ಅಂದ್ರೆ ಮೇಲ್ಗಡೆ. ಹೌದಾ. ಎಷ್ಟು ಮಾರ್ಕ್ಸಿನ ಮೇಲೆ, 230 ಮಾರ್ಕ್ಸಿನ ಒಳಗಡೆ ತಗೊಂಡ್ರೆ ಫೇಲ್, 230 ಮಾರ್ಕ್ಸಿನ ಮೇಲೆ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಪಾಸ್ ಅಂತ ಹೇಳ್ತೀವಿ. ಅವಾಗ ಕಾಮ ಕೊಡಬೇಕು. ಕಾಮ ಕೊಟ್ಟು ಡಬಲ್ ಇಂಟೆಡ್ ಕಾಮ ಕೊಟ್ಟು ಇಲ್ಲಿಂದ ಬರಿಬೇಕು, PA ಪಾಸ್ ಅಂತ ಬರೆದು ಮತ್ತೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಸಿಂಗಲ್ ಕಾಮ ಕೊಡ್ಬೇಕು, ಮತ್ತೆ ಡಬಲ್ ಇಂಟೆಡ್ ಕಾಮ ಕೊಡ್ಬೇಕಾಗತ್ತೆ. ಕೊಟ್ಬಿಟ್ಟು ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಡಬಲ್ ಇಂಟೆಡ್ ಕಾಮ ಕೊಟ್ರಿ, ಸಾರಿ ಮೊದಲಿಗೆ ಏನ್ ಮಾಡಬೇಕು, ಡಬಲ್ ಇಂಟೆಡ್ ಕಾಮ ಕೊಡ್ರಿ, ಆಮೇಲೆ ಸಿಂಗಲ್ ಕಾಮ, ಆಮೇಲೆ ಮತ್ತೆ ಡಬಲ್ ಇಂಟೆಡ್ ಕಾಮ. ಇವು ಏನು ಫಾರ್ಮುಲಾ ಬರೆಯೋದ್ರೊಳಗೆ ಸ್ವಲ್ಪ ಡಿಫಿಕಲ್ಟ್ ಐತೆ, ನೋಡ್ಕೋಬೇಕು. ನೆಕ್ಸ್ಟ್ FAIL ಫೇಲ್ ಅಂದ್ರೆ 230 ಮಾರ್ಕ್ಸಿನ ಮೇಲೆ ತಗೊಂಡ್ರೆ ಪಾಸ್, 230 ಮಾರ್ಕ್ಸಿನ ಒಳಗಡೆ ತಗೊಂಡ್ರೆ ನಾವಿಲ್ಲಿ ವ್ಯಾಲ್ಯೂ ಏನ್ ಹಾಕ್ತಾ ಇದೀವಿ, ಫೇಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿ ಟೈಪ್ ಅನ್ನ ಮಾಡ್ಕೋತಾ ಇದೀವಿ. ಹೌದಾ. ಬ್ರಾಕೆಟ್ ಕಂಪ್ಲೀಟ್ ಅಂತ ಮಾಡ್ಕೋರಿ. ಈ ರೀತಿಯಾಗಿ ನೀವು ಫಾರ್ಮುಲಾ ಬರೆದಾದ್ಮೇಲೆ ನೀವೇನ್ ಮಾಡ್ಬೇಕು, ಎಂಟರ್. ಓಕೆ, ಎಸ್ ಅಂತ ಮಾಡ್ರಿ. ಮಾಡ್ತಿದ್ದಾನೆ, ಅಲ್ಲಿ ಆಟೋಮೆಟಿಕ್ ಆಗಿ ಪಾಸ್ ಅಂತ ಬಂದ್ಬಿಡ್ತದೆ. ಹೌದಾ. ನೋಡಬಹುದು ಸಂಪೂರ್ಣವಾಗಿ ನಾವು ಫಾರ್ಮುಲಾ ಹಾಕ್ತಿದ್ದಾನೆ, ಪಾಸ್ ಅಂತ ಬಂದಿದೆ. ಇದನ್ನೇ ನೀವೇನ್ ಮಾಡ್ಬೇಕು, ಕೆಳಗಡೆ ಸಂಪೂರ್ಣವಾಗಿ ಜಕ್ಕೊಂಡ್ಬಿಡ್ರಿ, ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಹೌದಾ. ಈಗ ಸಪೋಸ್ ನನಗೆ ಇದರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಫೇಲ್ ಮಾಡ್ಬೇಕಾಗಿದೆ ಅಲ್ಲ ಸರ್ ಅಂದ್ರೆ, ಇಲ್ಲಿ ರಾಮು ಪವಾರ್ ಅಂತಿದೆ, ಅವನ ಒಂದು ಮಾರ್ಕ್ಸ್ ನಾನು ಕಡಿಮೆ ಮಾಡ್ಕೋತೀನಿ. ಈಗ ಜಸ್ಟ್ ಇವನ್ ಒಂದೇ ಮಾರ್ಕ್ಸ್ ನಾನು ಕಡಿಮೆ ಮಾಡಿದಾಗ ಎಲ್ಲ ಒಂದು ಮಾರ್ಕ್ಸ್ ಗಳು ಕೂಡ ಇಲ್ಲಿ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವೇರಿಯೇಷನ್ ಆಗ್ಬಿಡುತ್ತೆ. ನೋಡಬಹುದು ನೀವು, ಎಂಟರ್ ಮಾಡ್ಕೋರಿ, 68 ಇದೆ, ಚೇಂಜಸ್ ಆಗ್ಬಿಡುತ್ತೆ. ನೋಡ್ರಿ 39. ಈ ರೀತಿಯಾಗಿ ಅಂದ್ರೆ ಎಲ್ಲದರ ವ್ಯಾಲ್ಯೂ ಚೇಂಜ್ ಆಗ್ಬಾರ್ದು ನನಗೆ, ಯಾಕಂದ್ರೆ ಇವೆಲ್ಲದಕ್ಕೂ ಕೂಡ ನಾನು ಫಾರ್ಮುಲಾ ಹಾಕೊಂಡು ತಗೊಂಡ್ ಬಂದೀನಿ. ಹಂಗಾಗಿ ನಾನು ಯಾವ್ದು ವ್ಯಾಲ್ಯೂ ಚೇಂಜ್ ಮಾಡ್ತೀನೋ ಅದಷ್ಟೇ ಚೇಂಜ್ ಆಗ್ಬೇಕು. ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ 71 ಇರೋದನ್ನ ನಾನು 60 ಮಾಡ್ಕೊಂಡ್ರೆ ಎಲ್ಲಾ ಕಡೆನೂ ಕೂಡ ಚೇಂಜಸ್ ಆಗ್ಬಿಡ್ತೈತಿ. ಹಂಗ ಆಗ್ಬಾರ್ದು ಅಂದ್ರೆ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊರಿ. ಮಾಡಿದ ನಂತರ ರೈಟ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೋಬೇಕು. ಮತ್ತೆ ಅದೇ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಅವಾಗ ಆ ಒಂದು ಫಾರ್ಮುಲಾ ಸಂಪೂರ್ಣವಾಗಿ ಹೋಗಿರತ್ತೆ. ಇಲ್ಲಿ 90 ಇರೋದನ್ನ ನೀವು ಜಸ್ಟ್ 50 ಮಾಡಿದ್ರು ಕೂಡ ಒಂದರದೇ ವ್ಯಾಲ್ಯೂ ಅಲ್ಲಿ ಚೇಂಜಸ್ ಆಗುತ್ತೆ. ನೋಡಬಹುದು 72 ಇರೋದನ್ನ ನಾನು 20 ಮಾಡ್ಕೋತೀನಿ, ಆಟೋಮೆಟಿಕಲಿ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗುತ್ತೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ವ್ಯಾಲ್ಯೂಗಳನ್ನ ಚೇಂಜಸ್ ಮಾಡ್ಕೋಬಹುದು. ಪಾಸ್ ಅಂತ ಬರ್ತಾ ಇದೆ, 57 ಇರೋದು 20 ಮಾಡ್ಕೋತೀನಿ, ಫೇಲ್ ಅಂತ ಬರ್ಬೇಕು. ಅದು ಆಕ್ಚುಲಿ 260 ಇದೆ, 240 ಒಳಗೆ ಬರ್ಬೇಕು. 20 ಮಾಡ್ಕೋತೀನಿ, 235, 20 ಇದನ್ನ 10 ಮಾಡ್ಕೊಳ್ಳೋಣ, ಫೇಲ್ ಅಂತ ಬತ್ತು. ಗೊತ್ತಾಗ್ತಿದೆ. ಈ ರೀತಿಯಾಗಿ ಮಾರ್ಕ್ಸ್ ಗಳು ಎಲ್ಲಿ ಕಮ್ಮಿ ಆಗಿರ್ತಾವ ಅಲ್ಲಿ ಫೇಲ್ ಅಂತ ಬರುತ್ತೆ, ಎಲ್ಲಿ ಮಾರ್ಕ್ಸ್ ಜಾಸ್ತಿ ಆಗಿರ್ತೈತೆ ಅಲ್ಲಿ ಅದು ಪಾಸ್ ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರ್ತದ. ತಿಳತೈತ ಹೇಳೋದ. 10 ಮಾರ್ಕ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ ಇದಕ್ಕೂ ಕೂಡ ಒಂದು 23 ಮಾರ್ಕ್ಸ್ ತಗೊಂಡಾರ. ನೆಕ್ಸ್ಟ್ 23, 10, 90 ಇದೆ, ಇದನ್ನ ನಾನೇನ್ ಮಾಡ್ತೀನಿ 50, ಆಟೋಮೆಟಿಕ್ ಫೇಲ್ ಅಂತ ಬಂದ್ಬಿಡತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಪರ್ಸೆಂಟೇಜ್ ಅನ್ನ ತೆಗಿಬಹುದು. ಈಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕಂಡುಹಿಡಿಬೇಕಾಗಿದೆ. ಹೌದಾ. ಅವಾಗ ಈಕ್ವಲ್ ಟು ಫ್ರೆಶ್ ಮಾಡಬೇಕು. MAX ಮ್ಯಾಕ್ಸ್ ಅಂತ ಹಾಕೊಳ್ಳಿ, ಬ್ರಾಕೆಟ್ ಅಂತ ಹಾಕಬೇಕು. ಇಲ್ಲಿಂದ 6 ಸಬ್ಜೆಕ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಮಾಡಿದ ನಂತರ ಬ್ರಾಕೆಟ್ ಹಾಕೊಂಡು ಎಂಟರ್ ಮಾಡ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಅಂದ್ರೆ ಅತಿ ದೊಡ್ಡ ಒಂದು ಮಾರ್ಕ್ಸ್ ಯಾವ್ದಿದೆ ಅವ್ರದ್ದು 78 ಮಾರ್ಕ್ಸ್ ಅನ್ನ ಅತಿ ಹೆಚ್ಚಿಗೆ ತಗೊಂಡಿರುವಂತದ್ದು ಆಟೋಮೆಟಿಕ್ ಗೊತ್ತಾಗುತ್ತೆ. ಇದನ್ನೇ ಆಟೋಮೆಟಿಕ್ ಕೆಳಗಡೆ ಜಕ್ಕೊಂಡ್ಬಿಡ್ರಿ, ಎಲ್ಲರದ ಒಂದು ಮಾರ್ಕ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮಿನಿಮಮ್ ಅಂದ್ರೆ ಅತ್ಯಂತ ಕಡಿಮೆ ಯಾವ ಸಬ್ಜೆಕ್ಟ್ ಗೆ ತಗೊಂಡಿದ್ದಾನೆ, ಅತ್ಯಂತ ಕಡಿಮೆ ಮಾರ್ಕ್ಸ್ ಯಾವ್ದಿದೆ, MIN ಅಂತ ಟೈಪ್ ಮಾಡ್ಕೋಬೇಕು. MIN ಬ್ರಾಕೆಟ್ ಹಾಕೋರಿ. ಬ್ರಾಕೆಟ್ ಹಾಕಿದ ನಂತರ ಮತ್ತೆ 6 ಸಬ್ಜೆಕ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೋರಿ.
ಮಾಡಿದ ನಂತರ ಎಂಟರ್ ಮಾಡಿದ್ರೆ ಸಾಕು 40 ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಇದನ್ನ ಮತ್ತೆ ಕೆಳಗಡೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಆಟೋಮೆಟಿಕ್ ಆಗಿ ಕೆಳಗಡೆ ಬಂದ್ಬಿಡ್ತದೆ. ಈಗೇನ್ ಮಾಡ್ಬೇಕಾಗಿದೆ, ಎವರೇಜ್ ಅನ್ನ ಕಂಡುಹಿಡಿಬೇಕಾಗಿದೆ. ಅವಾಗ ನಾವೇನ್ ಮಾಡ್ಬೇಕು, ಎವರೇಜ್ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೂ ಒಂದು ಫಾರ್ಮುಲಾವನ್ನ ನಾವು ಸಂಪೂರ್ಣವಾಗಿ ಬಳಕೆ ಮಾಡ್ಕೋಬೇಕು. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಈಕ್ವಲ್ ಟು ಅಥವಾ ಫ್ರೆಶ್ ಮಾಡ್ಕೋತೀನಿ. ಮಾಡಿದ ನಂತರ ಎವರೇಜ್ ಅಂತ ಅಷ್ಟೇ ಟೈಪ್ ಮಾಡ್ರಿ, ಕೆಳಗಡೆ ಬರುತ್ತೆ ಡಬಲ್ ಇಂಟೆಡ್ ಕಾಮ ಸೆಲೆಕ್ಷನ್ ಮಾಡ್ಕೋರಿ. ಈಗ ನಾನೇನ್ ಮಾಡ್ತೀನಿ, ಎವರೇಜ್ ಅಂದ್ರೆ ಎಲ್ಲಾ ಮಾರ್ಕ್ಸ್ ಗಳನ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಮಾಡಿದ ನಂತರ ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ಅದರ ಎವರೇಜ್ ಇಲ್ಲಿ ಬಂದ್ಬಿಡ್ತದೆ. ಈಗ ಎಲ್ಲಾದ್ರೂ ಕೂಡ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ಜಕ್ಕೊಂಡ್ಬಿಡ್ರಿ, ಎಲ್ಲದರ ಒಂದು ಎವರೇಜ್ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಓಕೆ, ಇಷ್ಟೇ ಇರುವಂತದ್ದು, ಬಹಳ ಈಸಿ ಆಗಿರುವಂತದ್ದು. ನೀವು ಈ ರೀತಿಯಾಗಿ ಎವರೇಜ್ ಅನ್ನ ಸಂಪೂರ್ಣವಾಗಿ ತೆಗೆಯಬಹುದು. ಮತ್ತೆ ಮಿನಿಮಮ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಆಗಿರ್ಬೋದು, ಪಾಸ್ ಫೇಲ್ ಆಗಿರ್ಬೋದು, ಅದರ ಒಂದು ಫಾರ್ಮುಲಾ ಇಲ್ಲಿನೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಈ ಒಂದು ಫಾರ್ಮುಲಾ ಲೈನ್ ಏನ್ ಇರ್ತೈತಲ್ಲ, ಜಸ್ಟ್ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮುಲಾ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಯಾವುದಕ್ಕೆ ಯಾವ ರೀತಿಯಾಗಿ ಫಾರ್ಮುಲಾವನ್ನ ಬಳಕೆ ಮಾಡ್ಕೊಂಡಿವಿ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅನ್ಕೋತಾ ಅದನ್ನೇ. ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ. ಯಾಕಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಇರುವಂತಹ ಅದ್ಭುತವಾಗಿರುವಂತಹ ಈ ಫಾರ್ಮುಲಾಗಳನ್ನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗತ್ತೆ. ಈ ಒಂದು ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅರ್ಹತೆಯನ್ನ ಹೊಂದಿರುವುದಿಲ್ಲ. ಸ್ವಚ್ಛ ಹೇಳಾಕತ್ತೆ ನಾನು, ಗೊತ್ತಾಗ್ತದ? ಹಂಗಾಗಿ ಈ ಬೇಸಿಕ್ ಫಾರ್ಮುಲಾಗಳನ್ನ ನಿಮ್ಗೆ ಗೊತ್ತಿರಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಕೂಡ ಕಲ್ಕೊಂಡ್ಬಿಡ್ರಿ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇರ್ತಾರೆ. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.